ಆಂಟಿ ಪ್ರೀತ್ಸೆ ಲವ್ ಸ್ಟೋರಿಲಿ ಈಗ ಎಂಗೇಜ್ಮೆಂಟ್ ಸೀನ್ ನಡೀತಾ ಇದೆ. ಆದ್ರೆ ಆ ಸೀನಲ್ಲಿ ಏನಾಗ್ತಿದೆ ಅಂತ ಅಪ್ಡೇಟೇ ಸಿಗ್ತಾ ಇಲ್ವಲ್ಲ. ಈ ಪೈಲ್ವಾನ್ ಸ್ಥಳೀಯ ಪ್ರತಿನಿಧಿ ತರ ಅವಾಗ ಅಪ್ಡೇಟ್ ಮಾಡ್ಬೇಕು ತಾನೆ ಇವನು, ಇಡಿಯಟ್. ನೂರು ವರ್ಷ ಆಯಸ್ಸು ಕಣ ಪೈಲ್ವಾನ್ ನಿನಗೆ. ಎಲ್ಲೋ ಕಳೆದೋಗಿದ್ಯಲ್ಲೋ. ಏನ್ 100 ವರ್ಷ ಬಾಸ್? ಇವತ್ತೇ ನನ್ನ ಲೈಫ್ ಮುಗೀತು. ನಾನು ತಿಥಿ ಆಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಯಾಕೋ ಅಂತದ್ದೇನಾಯ್ತು? ಬಾಸ್, ನಿಮ್ ತಮ್ಮ ಪಾರ್ಥ ಸರ್ ಕೂಡ ಎಂಗೇಜ್ಮೆಂಟ್ ಬಂದಿದ್ದಾರೆ. ನಾನು ನಿಮ್ಮ ಮನೇಲಿ ಇದ್ದೀನಿ, ನಿಮ್ಮ ಜೊತೆನೇ ಇದ್ದೀನಿ ಅನ್ನೋದನ್ನ ಅವ್ರೇನಾದ್ರೂ ಬಾಯ್ ಬಿಟ್ರೆ ಏನು ಪ್ರಾಬ್ಲಮ್ ಆಗೋದಿಲ್ವಾ ಬಾಸ್? ಕೇಳ್ತಿಯಲ್ಲೋ, ಖಂಡಿತ ಪ್ರಾಬ್ಲಮ್ ಆಗುತ್ತೆ ಕಣ. ಯಾವುದೇ ಕಾರಣಕ್ಕೂ ಒಂದು ಕಣ್ಣು ಕಾಣಿಸ್ಕೋಬಾರ್ದು ನೀನು. ನಂದೇ ಎಂಗೇಜ್ಮೆಂಟ್ ಅಂದಮೇಲೆ ಕಾಣಿಸ್ಕೊಳ್ದೆ ಹೇಗಿರ್ಲಿ ಬಾಸ್? ಅವ್ರೀಗ ನಾನು ರೆಡಿ ಆಗ್ತಿರೋ ರೂಮ್ ಹತ್ರನೇ ಇದ್ದಾರೆ, ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಅನಿಸ್ತದೆ ಬಾಸ್. ಇವಾಗ ಏನಾದರೂ ಅವ್ರು ನನ್ನ ನೋಡಿದ್ರೆ ನನ್ನ ತಿಥಿ ಫಿಕ್ಸು ಬಾಸ್. ಏ ಹಂಗೆಲ್ಲ ಏನೂ ಆಗಲ್ಲ, ಪ್ಯಾನಿಕ್ ಆಗಬೇಡ. ನೀನು ಮೊದಲು ರಿಲ್ಯಾಕ್ಸ್ ಆಗು, ನಾನು ಅವನ್ನ ಕರ್ಸ್ಕೋತೀನಿ. ಅದು ಹೆಂಗೆ ಬಾಸ್? ಏನೋ ಒಂದು ಮಾಡ್ತೀನಪ್ಪ, ಇನ್ನಲ್ಲಿ ಮ್ಯಾನೇಜ್ ಮಾಡು, ಸಮಾಧಾನವಾಗಿರು ನೀನು. ಸರಿ ಬಾಸ್. ಜೈಬ್ರೋ ಕಾಲ್ ಮಾಡ್ತೀನಿ ಬಿಬ್ರೋ. ಮಾತಾಡು. ಹೇಳಿ ಬ್ರೋ. ಅಲೋ, ಪಾರ್ಥ ಎಲ್ಲಿದ್ಯೋ? ನೋಡ, ನೀನು ಎಲ್ಲಾದ್ರೂ ಇರೋ, ಇಮಿಡಿಯೇಟಾಗಿ ಮನೆಗೆ ಬಾ ವಾಪಸ್. ನಾವು ಒಂದು ಫಂಕ್ಷನ್ಗೆ ಬಂದಿದ್ದೀವಿ. ಲೋ, ಫಂಕ್ಷನ್ ಅವ್ರನ್ನ ಬೇಕಾದ್ರೆ ಆಮೇಲೆ ಹೋಗಿ ಮೀಟ್ ಮಾಡ್ಬೋದು ಕಣೋ. ಟೆಂಡರ್ ವಿಷಯ ಕಣೋ ಇದು. 106 ಕೋಟಿ ಲಾಸ್ ಆಗುತ್ತೆ ನಮ್ಗೆ. ಈಗ ಡೆಡ್ ಎಂಡ್ ಮೂಮೆಂಟ್ ಅಲ್ಲಿ ಇದೀವಿ ಟೆಂಡರ್ ಅಪ್ಲೈ ಮಾಡೋದಕ್ಕೆ. ನಿನ್ ಸೈನ್ ಬೇಕಣೋ, ಅದಕ್ಕೆ ಬಾ ಅಂತಿರೋದು. ಡಿಜಿಟಲ್ ಸಿಗ್ನೇಚರ್ ಇದೆಯಲ್ಲ ಜೈಬ್ರೋ? ಲೋ, ಆ ಆಪ್ಷನ್ ಇದ್ದಿದ್ರೆ ನಾನು ಯಾಕೋ ನಿನ್ಗೆ ಕಾಲ್ ಮಾಡಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೆ. ಆ ಆಪ್ಷನ್ ಇಲ್ಲ. ಪ್ಲೀಸ್ ಕಣೋ, ಬೇಗ ಬರಲ್ಲೋ, ಟೈಮ್ ಇಲ್ಲ ನಮ್ಮ ಹತ್ರ. ಹಾಗೆ ಅಪೇಕ್ಷೆನೂ ಕರ್ಕೊಂಬರೋ, ಅವಳ್ಸೇನೋ ಬೇಕಾಗ್ಬೋದು. ಓಕೆ 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 ಬರ್ತೀನಿ. ಬಾ 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 ಬಾ. ಬ್ರೋ, ಏನೋ ನಾನು ಅರ್ಜೆಂಟಾಗಿ ಹೋಗ್ಬೇಕಂತೆ. ನೀನು ಇಲ್ಲಿಗೆ ಬರೋ ವಿಷಯ ಅವ್ನಿಗೆ ಹೇಳಿರ್ಲಿಲ್ವಾ? ಈ ಫಂಕ್ಷನ್ಗೆ ಬರ್ತಾ ಇದ್ದೀವಿ ಅಂತ ಹೇಳಿರಲಿಲ್ಲ ಬ್ರೋ. ಏನೋ ಟೆಂಡರ್ ರಿಲೇಟೆಡ್ ಸಿಗ್ನೇಚರ್ ಆಗಬೇಕು, ಬೇಗ ಹೊರಟು ಬಾ ಅಂತ ಹೇಳ್ತಾ ಇದ್ದಾನೆ. ಸರಿ, ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋಗು. 1 ಅವರ್ ಅಷ್ಟೇ, ಮುಗಿದೋಗುತ್ತೆ ಫಂಕ್ಷನ್. ಇಲ್ಲ, ಅರ್ಜೆಂಟಾಗಿ ಈಗಲೇ ಬಾ ಅಂತ ಹೇಳ್ತಾ ಇದ್ದಾನೆ. ಹುಡುಗನ ನೋಡ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಸರಿ, 2 ನಿಮಿಷ ಬಂದ್ಬಿಡ್ತಾನೆ. ಇರೋ ನಾನು ಫೋನ್ ಮಾಡಿ ಕರಿತೀನಿ. ಹೇಳಿ ಬಾಸ್. ಪೈಲ್ವಾನ್, ಹೊರಟ್ನೆ ಅವನು? ಇನ್ನೇ ಇಲ್ಲ ಬಾಸ್, ಅಲ್ಲೇ ಇದ್ದಾರೆ. ಹೊರಡು ಅಂತ ಹೇಳಿದೀನಿ, ಇನ್ನು ಏನೋ ಮಾಡ್ತೀನಿ ಅವನಲ್ಲಿ. ಸರಿ, ನೀನು ಮ್ಯಾನೇಜ್ ಮಾಡ್ಕೊ, ನಾನು ಮಾಡ್ತೀನಿ. ಸರಿ ಬಾಸ್. ಬ್ಯುಸಿ ಬರ್ತಾ ಇದೆಯಲ್ಲ? ಹೌದಾ? ಯಾರ ಜೊತೆ ಮಾತಾಡ್ತಿರ್ಬೇಕು. ಬರ್ತೀನಿ 2 ನಿಮಿಷ. ಹೇಳಿ ಜೈ ಬ್ರೋ. ಪಾರ್ಥ, ಬರ್ತಾ ಇದೆಯಾ ತಾನೆ? ಹೊಡ್ತೀನಿ, ಏನು ಅರ್ಜೆಂಟು, ಬರ್ತೀನಿ ಅಂತ ಹೇಳಿದ್ನಲ್ಲ. ಲೋ, ಇನ್ನೂ ಹೊರಟಿಲ್ವೇನೋ ನೀನು? ಅರ್ಜೆಂಟ್ ಕಣೋ, ಬೇಗ ಬರೋ, ಕಾಯ್ತಾ ಇದ್ದೀನಿ. ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟಿದೆ ಕಣೋ. ಟೆಂಡರು ಅವ್ನಿಗೆ ಹೇಳಿದೀನಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಂತ. ಪ್ಲೀಸ್ ಕಣೋ, ಬೇಗ ಬರೋ. ಫೈನ್, ಆಯ್ತು, ಓಡ್ತೀನಿ. ಬೇಗ ಬಾ, ಬೇಗ ಬಾ ಪ್ಲೀಸ್. ಬ್ರೋ, ಆ ಹುಡುಗ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ಇದೆಯಾ? ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಅವನದು ಫೋಟೋ ಏನಾದರೂ ಇದೆಯಾ? ಫೋಟೋ ಅವನ ಹತ್ರ ಇರಬೇಕು. ಇದೆ, ನನ್ನ ಹತ್ರನೇ ಇದೆ. ತೋರಿಸ್ತೇನೆ. ಅಯ್ಯಯ್ಯೋ, ಸಾರಿ ಗೆಳೆಯ, ಅದು ಡಿಸಪಿಯರಿಂಗ್ ಮೆಸೇಜಸ್ ಆನ್ ಆಗಿತ್ತು. ಫೋಟೋ ಡೇಟಾ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಕಣ. 2 ನಿಮಿಷ ಲೈವ್ ಆಗಿ ನೋಡುವಂತ ಇರೋ. ಇರ್ಬೋದು, ಬಂದ್ಬಿಡ್ತಾನೆ. ಅಯ್ಯೋ ದೇವ್ರೆ, ಇವ್ರು ಯಾಕೋ ಹೋಗೋ ಥರನೇ ಕಾಣಿಸ್ತಲ್ವಲ್ಲಪ್ಪ. ಚಿಕ್ಕ, ನೀನೇನ ಇಲ್ಲಿ? ಪಪ್ಪ ನಿಮ್ನ ಕರ್ಕೊಬರೋದಕ್ಕೆ ಹೇಳಿದ್ರು. ನಾನು ಒಂದು ಕಾಲಲ್ಲಿ ಮಾತಾಡ್ಬಿಟ್ಟು ಬರ್ತೀನಿ. 5 ನಿಮಿಷ ನೀನು ಹೋಗಿರೋ. ಕೊಡಿ ಫೋನ್. ಇಲ್ಲಿ ಬನ್ನಿ, ಅಲ್ಲಿ ಮಾತ್ರ 2 ನಿಮಿಷ ಕಣೋ, ಬರ್ತೀನಿ. ಲವ್, ಬನ್ನಿ ಚಿಕ್ಕ, ನೀವು ಬನ್ನಿ ಚಿಕ್ಕ. ತಗೊಳ್ಳಿ ನಿಮ್ ಫೋನ್.
ಪಪ್ಪ ಕರ್ಕೊಂಡ್ ಬಂದೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ಎಲ್ಲೋಗಿದ್ದೆಪ್ಪ? ನನ್ನ ತಮ್ಮ ಬಂದಿದ್ದ, ನಿನ್ನ ಮೀಟ್ ಮಾಡಬೇಕು ಅಂತ ಇಷ್ಟೊತ್ತಂಕ ಕಾಯ್ತಾ ಇದ್ದ, ಈಗ ಹೊರಟ. ಅದು ಸರ್ ಒಂದು ಅರ್ಜೆಂಟ್ ಕಾಲ್ ಇತ್ತು, ಮಾತಾಡಲೇಬೇಕಿತ್ತು, ಆದ್ರಿಂದ ಅವ್ರು ಬಂದಿದ್ದು ನೋಡಿಲ್ಲ ಸರ್, ಸಾರಿ. ಓ, ನೀನು ನಮ್ಮ ಆಫೀಸಲ್ಲೇ ಅಲ್ವಾ ಕೆಲಸ ಮಾಡೋದು? ನನ್ನ ತಮ್ಮನ ನೋಡಿರ್ತೀಯ ಅನ್ಸುತ್ತೆ. ಹಾಂ ಸರ್, ನೋಡಿರ್ತೀನಿ. ನಿಮ್ಗಿಬ್ರು ತಮ್ಮಂದಿರಲ್ವಾ? ಯಾರು ಸರ್ ಬಂದಿದ್ದು? ಪಾರ್ಥ, ಕೊನೆಯವನು, ಚಿಕ್ಕವನು. ಹೋ, ಪಾರ್ಥ ಸರಾ? ಗೊತ್ತು, ಬಟ್ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ ಸರ್. ಒಂದು ದೊಡ್ಡ ಆಫೀಸ್ ಅಂದಮೇಲೆ ಈ ಥರದ್ದೆಲ್ಲ ಆಗುತ್ತೆ. ನೋ ಪ್ರಾಬ್ಲಮ್.